ಸೊ ಈ ಸಲ ಹೇಳಿದ್ರು ಪಾರ್ಕಲ್ಲಿ ಹೋಗ್ಬಿಟ್ಟು ಅಲ್ಲೇ ಹೋಗಿ ಕಟ್ ಮಾಡ್ಕೊಂಡು ಬರೋಣ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತ ಅಂದರು. ಇದಕ್ಕೆ ಸರಿ ಓಕೆ ನಾವು ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಹೇಗೆ ಸೆಲೆಬ್ರೇಷನ್ ಆಯ್ತು ಅಂತ ನೀವೇ ಮುಂದೆ ನೋಡಿ, ವಿಡಿಯೋ ಫುಲ್ ನೋಡಿ. ಇವತ್ತಿನ ಡೇ ಹೇಗಿತ್ತು ಅಂತ ಫುಲ್ ವಿಡಿಯೋ ಇದೆ. ವಿಡಿಯೋ ಅಪ್ಲೋಡ್ ಮಾಡಿದ್ದು ಲೇಟ್ ಆಯಿತು, ಯಾಕಂದರೆ ಅಲ್ಲಿಂದ ಬಂದಮೇಲೆ ನಮ್ಮ ಪಾಪುಗೆ ಹುಷಾರಿರಲಿಲ್ಲ. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶಿಲ್ಪಾ SVS ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ 3ನೇ ತಾರೀಕು ಇವತ್ತು. ಸೊ ಹಾಗೆ ನಾರ್ಮಲ್ ಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಅಂದರೆ ನಾಳೆ 4ನೇ ತಾರೀಕು ನಂದು ಬರ್ಡೇ ಇದೆ. ಸೊ ನೋಡೋಣ ಇವತ್ತು ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ. ಒಳಗಡೆ ಅಂಗಡಿಗೆ ಹೋಗಿದ್ದೆ ಇವಾಗ ಫ್ರೆಶ್ ಅಪ್ ಎಲ್ಲ ಆದಮೇಲೆ. ಆಗ ಇದೊಂದು ಐಸ್ ಕ್ರೀಮ್ ತೊಗೊಬಂದಿದ್ದೆ. ಆ್ಯಕ್ಚುಲಿ ಇದು ಒಂದು 2-3 ಸಲ ತಿಂತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ನಂಗೆ ಅದರ ಚಾಕ್ಲೇಟ್ ಅಂದರೆ ಇಷ್ಟ. ಇದು ಚಾಕ್ಲೇಟ್ ಫ್ಲೇವರ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ. ಅದು ಹೇಗಿರ್ತೈತೆ ಬನ್ನಿ ತೋರಿಸ್ತೀನಿ ನೋಡಿ. ಇದೇ ಸ್ವೀಟು ಎಷ್ಟು ಚೆನ್ನಾಗಿದೆ ಅಂದರೆ, ಆ್ಯಕ್ಚುಲಿ ಇದು ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ನೀವು ತಿಂದಿದ್ರಾದ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿದೆ. ನನ್ನ ಮಗನ ನೋಡಿ, ಈಗ ಇದು ಬಾಕ್ಲಿಂದ ಹೇಳ್ತಿದ್ದಾನೆ, ಬಾಕ್ಲು ಹಾಕೊಂಡಿದ್ದಕ್ಕೆ. ಅಲ್ಲಿ ಎಲ್ಲಿದ್ದಾರೆ ವಿಷ್ಣು? ವಿಷ್ಣು ಎಲ್ಲಿದ್ದೀರಾ? ಇಲ್ಲಿ ಹಲೋ ಹಲೋ, ಇಲ್ಲಿ ಎಂತ ನಿಮ್ಮದು ಸಮಾಚಾರ? ಬನ್ನಿ ಆಚೆ, ಬನ್ನಿ ಆಚೆ, ಬನ್ನಿ ಆಚೆ. ಹಾಂ ಬನ್ನಿ ಆಚೆ, ಬನ್ನಿ. ಹಾಯ್ ಗಾಯ್ಸ್, ಇವತ್ತು ನಮ್ಮ ಹಸ್ಬೆಂಡ್ ಹಿಂಗೋ ಆಚೆ ಕರ್ಕೊಂಡು ಹೋಗ್ತೀನಿ ರೆಡಿ ಆಗು ಅಂತ ಹೇಳಿದ್ದಾರೆ. ಸೊ ಏನೋ ಸರ್ಪ್ರೈಸ್ ಮಾಡ್ತಿದ್ದಾರೆ ಅನಿಸುತ್ತೆ, ಗೊತ್ತಿಲ್ಲ. ಅವ್ರು ಹೇಳ್ತಿಲ್ಲ ಏನು ಅಂತ. ಎಲ್ಗೋ ರೆಡಿಯಾಗಿ ಬಂದು ನಾನು ರೆಡಿಯಾಗಿ ನಿಂತಿದ್ದೀನಿ. ಅವ್ರನ್ನ ಕೇಳಿ, ಹೇಳು. ಎಲ್ಲೂ ಇಲ್ಲ ಅಂತ ಹಿಂಗೆ ಹೇಳ್ತಿದ್ದಾರೆ. ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ, ನೋಡೋಣ. ಆಮೇಲೆ ಸಿಗ್ತೀನಿ ಆಚೆ ಹೋಗಿ ಬಂದು. ನನ್ನ ಬರ್ಡೇಗೆ ಸರ್ಪ್ರೈಸ್ ಅಂತ ಕರ್ಕೊಬಂದು ನನ್ನ ಎದುರಿಗೆ ಕೇಕ್ ತೊಗೊಂಡು ನನ್ನೇ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಹೇಳಿದರು. ಏನಂದ್ರು ಅಂದರೆ, ಹೋದ ವರ್ಷ ನನ್ನ ಬರ್ಡೇಗೆ ಮನೆಯಲ್ಲೇ ಕೇಕ್ ತಂದು ನಾನೇ ಎಲ್ಲ ಡೆಕೋರೇಟ್ ಎಲ್ಲ ನಾನೇ ಮಾಡಿದ್ದೆ. 8 ಮಂತ್ ಪ್ರೆಗ್ನೆಂಟ್ ನಾನು. ಅವಾಗ ಡೆಕೋರೇಷನ್ ಎಲ್ಲ ನಾನೇ ಮಾಡ್ಕೊಂಡು ಕೇಕ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಬಂದು ಮನೆಯಲ್ಲೇ ಕಟ್ ಮಾಡಿದ್ದು. ಸೊ ಈ ಸಲ ಹೇಳಿದ್ರು ಪಾರ್ಕಲ್ಲಿ ಹೋಗ್ಬಿಟ್ಟು ಅಲ್ಲೇ ಹೋಗಿ ಕಟ್ ಮಾಡ್ಕೊಂಡು ಬರೋಣ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತ ಅಂದರು. ಇದಕ್ಕೆ ಸರಿ ಓಕೆ ನಾವು ಹೋಗೋಣ ಅಂತ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಹೇಗೆ ಸೆಲೆಬ್ರೇಷನ್ ಆಯ್ತು ಅಂತ ನೀವೇ ಮುಂದೆ ನೋಡಿ. 3, 2, 1 Happy birthday! ತೆಗಿಕೊಂಡ್ಬಿಡಿ.
ಗೈಸ್ ನಾವು ಇವಾಗ ಎಲ್ಲಿದ್ದೀವಿ ಅಂತಂದರೆ ಇದು ಬರ್ತ್ಡೇ ಪಾರ್ಟಿ ಅಲ್ಲಿದು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋದು ಅಂದ್ರೂ ಗೊತ್ತಿಲ್ಲ, ಸರ್ಪ್ರೈಸ್ ತಗೊಳ್ಳೋದು ಅಂದ್ರೂ ಗೊತ್ತಿಲ್ಲ. ಬಟ್ ಇವತ್ತು ನನಗೆ ತುಂಬ ಅಂದರೆ ತುಂಬ ಶಾಕ್ ಆಗ್ತಿದೆ ಇವ್ರು ಈ ಥರ ಸರ್ಪ್ರೈಸ್ ಕೊಟ್ಟಿರೋದಕ್ಕೆ. ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ ಇವ್ರು ಈ ಥರ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತಂದರೆ. ಅವ್ರನ್ನೇ ಕೇಳಿ ಯಾವ ಥರ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತ. ಏನಪ್ಪು ಸರ್ಪ್ರೈಸ್ ಹ್ಯಾಪಿ ಬರ್ಡೇ. ಹೌದಾ? ಇಲ್ಲಿ ನೋಡಿ ಇವನು ತುಂಬ ಕೀಟ್ಲ ಮಾಡ್ತಿದ್ದಾನೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಕೀತಾಕೋದೆಲ್ಲ ಮಾಡ್ತಿದ್ದಾನೆ. ಅವ್ರೇನಾದ್ರು ಇಲ್ಲೇ ಹಿಡ್ಕೊಬಿಡ್ತಾರೆ ಇವನು ಹಿಂಗೆ ಆಡ್ತಿದ್ರೆ. ಕೇಕ್ ಕಟ್ಟೆಲ್ಲ ಆಯಿತು, ಹಾಗೆ ಒಂದು ರೌಂಡ್ ಫೋಟೋ ಸೆಕ್ಷನ್ ಎಲ್ಲನೂ ಆಯಿತು. ಈಗ ನೋಡಿ ಇಲ್ಲಿ ಅವನಿಗೆ ನಿದ್ದೆ ಬಂದು ಮಲ್ಕೊಂಡಾಕ ಓಡಾಡ್ತಿದ್ದಾನೆ ಅಳ್ತಾ ಅಳ್ತಾ. ಎಲ್ಲ ಕೇಕ್ ಕಟ್ಟೆಲ್ಲ ಆಯಿತು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು. ಹಾಗೆ ಅಮ್ಮ ಮತ್ತು ನಮ್ಮ ಅತ್ತೆಗೆ ವಿಡಿಯೋ ಕಾಲಲ್ಲಿ ಇಲ್ಲಿಂದಲೇ ಕೇಕ್ ಕಟ್ ಮಾಡಿ ವಿಶ್ ಮಾಡಿದರು. ನೋಡಿ ಹೀಗಿದೆ ಪಾರ್ಟಿ ಹಾಲ್. ಟೈಮ್ ಎಲ್ಲ ಆಗಿದೆ, ಜಸ್ಟ್ ಇನ್ನು ಮನೆಗೆ ಹೊರಡಬೇಕು. ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ. ವಿಷ್ಣು ಬನ್ನಿ ಹೋಗೋಣ, ಮನೆಗೆ ಹೋಗೋಣ ಬನ್ನಿ ಬನ್ನಿ ಮನೆಗೆ ಹೋಗೋಣ. ಓಕೆ, ಹೀಗಿತ್ತು ನಮ್ಮ ಬರ್ತ್ಡೇ ಸೆಲೆಬ್ರೇಷನ್. ಇವಾಗ ಹೊರಡ್ತಾ ಇದ್ದೀವಿ. ನನ್ನ ಮಗನಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿದೆ, ಅವನು ನಿದ್ದೆ ಮಾಡೋಕೆ ಓಡಾಡ್ತಿದ್ದಾನೆ. ನಮ್ಮ ಹಸ್ಬೆಂಡು ಸರ್ಪ್ರೈಸ್ ಕೊಡೋಕ್ಕಾಗಲ್ಲ, ಅವ್ರಿಗೆ ಕೊಡೋಕೆ ಬರಲ್ಲ ಅಂದು ಒಂದು ಈಗ ಎಷ್ಟೊಂದೆಲ್ಲ ಸರ್ಪ್ರೈಸ್ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ತೋರಿಸ್ತೀನಿ ನನಗೆ. ನೋಡಿ ಅಲ್ಲಿ ತುಂಬ ವೆಹಿಕಲ್ ಸೌಂಡ್ ತುಂಬ ಜಾಸ್ತಿ ಇತ್ತು, ಸೊ ಅದಕ್ಕೆ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವ್ರು ಸರ್ಪ್ರೈಸ್ ಕೊಡೋಕೆ ಬರಲ್ಲ ಅಂತ ಒಂದು ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟರು. ಹೋಟ್ಲಿಗೆ ಬಂದಿದ್ದೀವಿ, ಈಗ ಆರ್ಡ್ರ್ ಮಾಡ್ತಿದ್ದಾರೆ ಅವರು. ಈಗ ನಾವು ವಿಷ್ಣು ಆರ್ಡ್ರ್ ಮಾಡ್ತಾನೆ, ಕೊಡು ನೀನು ಆರ್ಡ್ರ್ ಮಾಡು ಮಗನೇ, ಮಾಡಿ ಆರ್ಡ್ರ್ ಮಾಡಿ ನೀನು. ಕೂರು ಆರ್ಡ್ರ್ ಮಾಡು, ನಿಂಗೆ ಏನು ಬೇಕು ಆರ್ಡ್ರ್ ಮಾಡು. ಏನು ಬೇಕು ಮಗನೇ, ನಿಂಗೆ ಏನು ಬೇಕು? ಬಿರಿಯಾನಿ ಆರ್ಡ್ರ್ ಮಾಡಿದೆ ನಾನು, ಹಾಗೆ ಅವ್ರದ್ದು ಚಿಕನ್ ಸಾರು, ಮುದ್ದೆ, ಹಾಗೆ ಕಬಾಬ್. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ವಿಷ್ಣು ಇವನಿಗೆ ಸೌತೆಕಾಯಿ ಮಾತ್ರ ಕೊಟ್ಟಿರೋದು. ಅವ್ರದ್ದು ಮುದ್ದೆ ಮತ್ತು ಕಬಾಬ್, ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ, ಬಿರಿಯಾನಿ ಬಂದಿದೆ. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಆಚೆ ಹೋಗಿ ಇಲ್ಲಿ ಸೋಡಾ ಇದೆಲ್ಲ ಕುಡ್ದಿದ್ದು ಅಲ್ಲದೆ ಮತ್ತೆ ಆಚೆ ಈ ಜ್ಯೂಸ್ ಸೆಂಟರಲ್ಲಿ ಜ್ಯೂಸ್ ಕುಡ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲಿಂದ ಆಚೆ ಬಂದು ಪಾನಿಪುರಿ ತಿಂದ್ಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಮಳೆ ಬರ್ತಿತ್ತು ತುಂಬ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಳೆನಲ್ಲೆಲ್ಲ ನೆನ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಪಾಪುಗೆ ಈಗ ಸರಿಯಲ್ಲೇ ರೆಡಿಯಾಗಿದೆ, ನಾವು ಮನೆಗೆ ಬಂದ್ವಿ. ನಾವು ಹೋಟೆಲಲ್ಲಿ ಆಚೆ ಊಟ ಮಾಡ್ಕೊಂಡ್ಬಂದ್ವಿ ಎಲ್ಲದನ್ನು. ಪಾಪುಗೆ ಅಲ್ಲಿ ತಿನ್ಸೋಕ್ಕಾಗಲ್ಲ, ಅದಕ್ಕೆ ನಮ್ಗೆ ಇಲ್ಲೇ ಮನೆಗೆ ಬಂದು ಸ್ವಲ್ಪ ಕಿಚಡಿ ಮಾಡಿದ್ದೆ, ಇವಾಗ ತಿನ್ನಿಸ್ತಾ ಇದ್ದೀನಿ. ತೆಗಿ ಪಾಪ, ತಿನ್ನು. ಚೆನ್ನಾಯ್ತಾ ಊಟ? ಚೆನ್ನಾಯ್ತಾ? ಚೆನ್ನಾಯ್ತಾ? ಹೆಂಗೈತೆ ಊಟ? ಚೆನ್ನಾಗೈತಾ? ಚೆನ್ನಾಯ್ತಾ? ಆ್ಯಕ್ಚುಲಾಗಿ ಇವತ್ತಿನ ಡೇ ಹೇಗಿತ್ತು ಅಂತ ನನಗೆ ಕೇಳೋದಾದರೆ, ನನಗೆ ಫೀಲ್ ಆಗ್ತಿದೆ ಅನ್ನೋದಾದರೆ ಅಂತ ಹೇಳಬೇಕು ಅಂತಂದು, ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋದಂತೂ ಸತ್ಯವಾಗ್ಲೂ ಒಂಚೂರು ಗೊತ್ತಿಲ್ಲ. ಮತ್ತು ಮೇಯ್ನಾಗಿ ಸರ್ಪ್ರೈಸ್ ಕೊಡೋದು ಹೆಂಗೆ ಅಂತಲೂ ಗೊತ್ತಿಲ್ಲ. ಸರ್ಪ್ರೈಸ್ ಕೊಟ್ಟಾಗ ಯಾವ ಥರ ರಿಯಾಕ್ಷನ್ ಕೊಡಬೇಕು ಅನ್ನೋದು ಸಹ ಗೊತ್ತಿಲ್ಲ ಅವ್ರಿಗೆ. ಆಲ್ಮೋಸ್ಟ್ ನಾನು ನೋಡಿರೋ ಥರ, ಮದುವೆ ಆಗಿ 2 ವರ್ಷ ಆಗಿದೆ, 2 ವರ್ಷದಿಂದ ನಾನು ನೋಡಿರೋ ಥರಕ್ಕೆ ಸರ್ಪ್ರೈಸ್ ಕೊಡೋದಂದ್ರೆ ಇಷ್ಟ ಇಲ್ಲ. ಕೊಟ್ಟಾಗ ಅವರು ಎಕ್ಸ್ಪ್ರೆಷನ್ ಕೊಡ್ತಾರಲ್ಲ, ಆ ಥರ ಅಂತೂ ಕೊಡೋಕೆ ಬರೋದಿಲ್ಲ. ಆ ಥರ ಬೇರೆ ಯಾರಾದರೂ ಎಕ್ಸ್ಪ್ರೆಷನ್ ಕೊಟ್ಟರು, ಇದಕ್ಕೆಲ್ಲ ಇಷ್ಟೊಂದು ಎಕ್ಸ್ಪ್ರೆಷನ್ ಕೊಡಬೇಕಾ ಅನ್ನೋ ಥರ ಮಾತಾಡೋರು ಅವರು. ಬಟ್ ನಿಜವಾಗ್ಲೂ ನನ್ನನ್ನು ಖುಷಿ ಪಡಿಸೋಕ್ಕೋಸ್ಕರ ನನ್ನ ಹತ್ರ ಒಂದ್ಸಲ ಕೇಳೂ ಇಲ್ಲ, ನನಗೆ ಈ ಥರ ಆಸೆ ಇದೆ ಅಂತೆಲ್ಲ ನಾನು ಒಂದಿಂದ ಹೇಳಿರಲಿಲ್ಲ. ಬಟ್ ಅದು ಏನಕ್ಕೆ ಅನ್ನಿಸ್ತೋ ಗೊತ್ತಿಲ್ಲ,
ಪಾರ್ಟಿ ಹಾಲಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಮತ್ತು ನನಗೆ ಇಷ್ಟ ಆಗಿದ್ದನ್ನೆಲ್ಲ ತಿನ್ನಿಸ್ಬೇಕು, ನನಗೆ ಇಷ್ಟ ಆಗಿದ್ದೆಲ್ಲ ಮಾಡಬೇಕು ಅನ್ನೋದು. ಇವತ್ತು ನನಗೆ ಆಗ್ತಿರೋ ಖುಷಿ ನನ್ನ ಕೈಯಲ್ಲಿ ನನಗಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಅದರಲ್ಲೂ ಇವತ್ತಿನ ಡೇಗೋಸ್ಕರ ಒಂದು ಸಾಂಗ್, ಈ ನನ್ನ ಹೇಗಿತ್ತು ಅಂತ ಒಂದು ಲೈನ್ ಹೇಳೋದಾದರೆ ಆ ಲೈನ್ಗೋಸ್ಕರ ಒಂದು ಸಾಂಗ್ನ ಡೆಡಿಕೇಟ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಆ ಸಾಂಗ್ ಯಾವುದು ಅಂದರೆ, ಕೊನೆವರೆಗೂ ನೆನಪಿಡುವೆ ಈ ರಾತ್ರಿಯ ಈ ಸಾಂಗು ನನಗೆ, ಈ ಸಾಂಗು ಅಂದರೆ ತುಂಬ ಇಷ್ಟ. ಈ ಸಾಂಗು ಅದು ಅಲ್ಲದೆ ಈ ದಿನಕ್ಕೆ, ನನ್ನ ಸ್ಪೆಷಲ್ ಡೇಗೆ ನನ್ನ ಸ್ಪೆಷಲ್ ಸಾಂಗ್ ಡೆಡಿಕೇಟ್ ಮಾಡೋ ಥರಕ್ಕೆ ಇವತ್ತಿನ ಬರ್ಡೇ ನಂದು ಮುಗೀತು. ಇವತ್ತಿಗೆ ಎಂದಾಯಿತು ಬರ್ಡೇ ಇವತ್ತು ಈ ಟೈಮ್ಗೆ. ಈಗ ಊಟ ಎಲ್ಲ ಮುಗೀತಲ್ಲ, ಊಟ ಜಾಸ್ತಿ ಆಗಿತ್ತು, ಸ್ವಲ್ಪ ಹೊಟ್ಟೆ ಎಲ್ಲ ಒಂಥರ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ವಾಕ್ ಮಾಡ್ಕೊಬರೋಣ ಅಂತ ಟೆರೆಸಿಗೆ ಬಂದಿದ್ದೆ. ಹಾಗೆ ಅಷ್ಟೇ, ಇವತ್ತಿನ ಡೇ ಹೀಗಿತ್ತು. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ, ಇವತ್ತಿಗಿಷ್ಟೇ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್. Goodbye. Thank you.